ನಮಸ್ತೆ ಫ್ರೆಂಡ್ಸ್, ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ನಮ್ಮ ಫೇವ್ರೆಟ್ ಟಾಪಿಕ್ಸ್. ನಾವು ನಮ್ಮ ಮನೇಲಿ ನಾಯಿ ಸಾಕ್ತಾ ಇದ್ದೀವಿ. ನಾಯಿ ಪೆಟ್ ಪೇರೆಂಟ್ಸ್ ಸಾಧಾರಣ ನಾಯಿ ಅಂತ ಹೇಳಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಇಬ್ಬರಿದ್ರು, ಇವಾಗ ಒಬ್ಳಿದ್ದಾಳೆ. ಒಬ್ಳು ಇವಾಗಿಲ್ಲ ನಮ್ಮ ಜೊತೆ. ಸೊ ನಾನು ಅದರದ್ದು ಸ್ಟೋರಿನ ನಿಮ್ಮ ಜೊತೆ ಹೇಳ್ಕೊಬೇಕಂತ. ಏನಂತಂದರೆ ನಾವು ಈ ಜರ್ನಿನಲ್ಲಿ ನಾನು ಕಲ್ತಿರೋದು ಏನಂತಂದರೆ, ಪೆಟ್ ಪೇರೆಂಟ್ಸ್ಗೆ ಗೊತ್ತಿರಲೇಬೇಕು. ಏನಂತಂದರೆ ಬರೀ ಪ್ರೀತಿ ಕೊಡೋದಲ್ಲ, ಅದ್ರದ್ದು ಹೆಲ್ತ್ ಬಗ್ಗೆನೂ ನಮಗೆ ನಾಲೆಡ್ಜ್ ಇರಬೇಕಂತ. ಯಾಕಂತಂದರೆ ನಾವು ಆಲ್ರೆಡಿ ಒಬ್ಬಳನ್ನ ಲಾಸ್ ಮಾಡ್ಕೊಂಡಿದ್ದೀವಿ ನಾಲೆಡ್ಜ್ ಇರೋದ್ರಿಂದ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವ್ರಿಗೆ ಪಾರ್ವೋ ವೈರಸ್ ಅಟ್ಯಾಕ್ ಆಗಿತ್ತು, ಬಟ್ ನಮಗೆ ಅದ್ರ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಅವಳು ತಿಳ್ಕೊಳ್ಳೋಕೆ ಲಾಸ್ಟ್ ಅಂದರೆ ಇನ್ನೊಂದು ದಿನ ಅಂತ ಹೇಳಿದಾಗ ಮೊನ್ನೆ ನಾವು ಕರ್ಕೊಂಡು ಹೋಗಿದ್ದಾಗ ಕ್ಲಿನಿಕಲ್ಲಿ ಹೇಳಿದ್ರು, ಡಾಕ್ಟರ್ ಜಾಂಡೀಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಅವಳದು ಬಾಡಿ, ಹೊಟ್ಟೆ, ನಾಲ್ಗೆ, ಮುಖ ಎಲ್ಲನೂ ಎಲ್ಲೋ ಆಗಿತ್ತು. ಅಂದರೆ ನಾನು ಡೈರೆಕ್ಟಾಗಿ ಹೇಳ್ತಿಲ್ಲ ಪಾರ್ವ ಬಂದರೆ ಜಾಂಡೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೇ ಬೇರೆ ಬೇರೆ ರೀಸನ್ಸ್ ಇದೆ. ನಮ್ಮ ನಾಯಿಗೆ ಬಂದು ಪಾರ್ವ ಕಾಣಿಸ್ಕೊಂಡ ಮೇಲೆ ಲಾಸ್ಟಿಗೆ ಜಾಂಡೀಸ್ ಅಟ್ಯಾಕ್ ಆಗಿತ್ತು. ನಾವು ಆ ಟೈಮಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರು ಏನೂ ಪ್ರಯೋಜನ ಆಗಿಲ್ಲ. ಲಾಸ್ಟಿಗೆ ಇನ್ನೊಂದು ಕ್ಲಿನಿಕ್ ಕರ್ಕೊಂಡು ಹೋಗಿ ಅಲ್ಲೇ ಅವ್ರದ್ದು ಜೀವ ಹೋಗಿತ್ತು. ಪಾರ್ವ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಾರ್ವ ಅಂತ ಹೇಳಿದ್ರೆ ಅದೊಂದು ವೈರಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಇವಾಗ ಬೇರೆ ಯಾವುದಾದ್ರು ಪೆಟ್ಟಿಗಿತ್ತು ಅಂತಂದರೆ ಅದ್ರದ್ದು ಕಾಂಟ್ಯಾಕ್ಟಲ್ಲಿ ಇನ್ನೊಂದು ಪೆಟ್ಟಿತ್ತು ಅಂತಂದಾಗ ಅದಕ್ಕೂ ಅಟ್ಯಾಕ್ ಆಗುತ್ತೆ. ಸೊ ಪಪ್ಪೀಸ್ ಇದ್ದಾಗಲೇ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು. ಅಂದರೆ 6 ತಿಂಗಳಿಂದಲೇ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಡಾಗ್ ಆಗಲಿ, ಒಂದೊಂದು ಡಾಗ್ ಬ್ರೀಡ್ ಆಗಲಿ, ಇಲ್ಲ ಅದ್ರದ್ದು ಏಜ್ ನೋಡಿಬಿಟ್ಟು ಏನು ವ್ಯಾಕ್ಸಿನೇಷನ್ ಮಾಡ್ತಾರೆ. ಒಂದೊಂದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಪಾರ್ವ ಬಂದು ಇವಾಗ ಪಪ್ಪೀಸಲ್ಲಿ ಮತ್ತು ಅನ್ವ್ಯಾಕ್ಸಿನೇಟೆಡ್ ಅಥವಾ ಇನ್ಕಂಪ್ಲೀಟ್ ವ್ಯಾಕ್ಸಿನೇಟ್ ಹಾಕಿರುತ್ತಲ್ವ, ಆ ಥರ ಪೆಟ್ಗಳಲ್ಲಿ ಸೀರಿಯಸ್ ಆಗಿ ಕಾಣಿಸ್ಕೊಳ್ಬೋದು. ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ವ್ಯಾಕ್ಸಿನೇಷನ್ ಬಗ್ಗೆ. ಸೊ ನಾವು ಅದು ನಮ್ಮ ವಿಷಯದಲ್ಲಿ ಅದು ನೆಗ್ಲೆಕ್ಟ್ ಅನಿಸ್ತು. ಸಿಂಪ್ಟಮ್ಸ್ ಅಂತಂದರೆ ಅದು ಊಟ ಸ್ವಲ್ಪ ಮಾಡುತ್ತೆ ಸ್ಟಾರ್ಟಿಂಗ್, ಆಮೇಲೆ ಕಂಪ್ಲೀಟ್ಲಿ ಊಟನ ಬಿಡುತ್ತೆ. ವಾಮಿಟಿಂಗ್ ಇರುತ್ತೆ, ಟಯರ್ಡ್ನೆಸ್ ಇರುತ್ತೆ, ಫೀವರ್ ಇರುತ್ತೆ, ಮತ್ತು ಡಯೇರಿಯಾ ಇರುತ್ತೆ. ಕೆಲವೊಂದು ಸತಿ ಬ್ಲಡ್ ಇರುವ ಡಯೇರಿಯಾನು ಕಾಣಿಸ್ಕೊಳ್ಬೋದು. ಡಿಹೈಡ್ರೇಷನ್ ಇರುತ್ತೆ ಮತ್ತು ವೀಕ್ನೆಸ್ ಇರುತ್ತೆ. ಸೊ ಆ ಟೈಮಲ್ಲಿ ಡ್ರಿಪ್ಸ್ ಎಲ್ಲ ಹಾಕ್ತಾರೆ. ಜಾಸ್ತಿ ಲಿಕ್ವಿಡ್ ಇದನ್ನೇ ಕೊಡಿ ಅಂತಲೂ ಸಜೆಸ್ಟ್ ಮಾಡ್ತಾರೆ. ನಾವು ಅಷ್ಟೇ ಲಿಕ್ವಿಡ್ ಫುಡ್ಡೇ ಕೊಡ್ತಾ ಇದ್ದಿದ್ದು, ಬಟ್ ಏನೂ ತಗೊಳ್ತಾ ಇರಲಿಲ್ಲ. ಫೋರ್ಸ್ಫುಲ್ಲಿ ನಾವು ಕೊಡಿಸ್ತಾ ಇದ್ವಿ. ಇದು ಯಾವಾಗ ಸೀರಿಯಸ್ ಅಲ್ಲ, ನಾರ್ಮಲ್ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಹಾಗಂತ ಹೇಳ್ಬಿಟ್ಟು ನಾಯಿ ಒಂದ್ಸತಿ ವಾಮಿಟಿಂಗ್ ಮಾಡ್ತು ಅಂದರೆ ಇದು ಪಾರ್ವ ಅಂತ ಅನ್ಕೋಬಾರ್ದು. ಪಾರ್ವಾಗೂ ನಾರ್ಮಲ್ ವಾಮಿಟಿಂಗೂ ಡಿಫ್ರೆನ್ಸ್ ಇರುತ್ತೆ. ಅದು ಬಂದು ಫುಲ್ ವೈಟ್ ನೊರೆ ಥರ ವಾಮಿಟಿಂಗ್ ಇರುತ್ತೆ, ನಾರ್ಮಲ್ ವಾಮಿಟಿಂಗ್ ಥರ ಇರೋದಿಲ್ಲ ಅದು. ನಿಮಗೇನಾದರೂ ವಾಮಿಟಿಂಗ್ ಇದೆ, ಊಟನೂ ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ, ಫುಲ್ ಟಯರ್ಡ್ನೆಸ್ ಇದೆ, ಡಯೇರಿಯಾ ಇದೆ, ಇದಿಷ್ಟೂ ಒಟ್ಟಿಗೆ ಕಾಣಿಸ್ತು ಅಂದರೆ ನಾಳೆ ನೋಡೋಣ ಅಂತ ಯಾವುದೇ ಕಾರಣಕ್ಕೂ ವೆಯ್ಟ್ ಮಾಡಬೇಡಿ. ಒಂದು ದಿನ ನೀವು ವೆಯ್ಟ್ ಮಾಡ್ತು ಅಂದ್ರೂ ಉಳಿಸ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾವು 2 ಡೇಸ್ ಅಷ್ಟೇ ಅದು ಊಟ ಬಿಟ್ಟಿದ್ದು. 3 ಡೇಸ್, 3rd ಡೇಗೆ ನಾವು ಕರ್ಕೊಂಡು ಹೋಗಿದ್ವಿ. ಅಷ್ಟಕ್ಕೇ ಟೈಮ್ ಆಗೋಗಿದೆ. ಅಂದರೆ ಟೈಮ್ ವೇಸ್ಟ್ ಆಗೋಗಿತ್ತಲ್ಲಿ 2 ಡೇಸ್. ಸೊ ಇದಕ್ಕಿಂತ ಮುಂಚೆ ಒಂದಿನ ಮುಂಚೆ ಕರ್ಕೊಬಂದಿದ್ರು ಆಗ್ತಾಯಿತ್ತು ಅಂತ ಹೇಳಿದ್ದು ಡಾಕ್ಟರು. ಸೊ ನೀವು ಒಂದಿನೂ ನೀವು ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ಪಾರ್ವೋ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ, ಪಾರ್ವೋ ಇನ್ಫೆಕ್ಟೆಡ್ ಡಾಗ್ಸ್ ಫೇಸಸ್ ಮೂಲಕ ಸ್ಪ್ರೆಡ್ ಆಗುತ್ತೆ. ಯಾರಾದರೂ ಒಂದು ಡಾಗ್ಗೆ ಅದು ಇನ್ಫೆಕ್ಟ್ ಆಗಿದ್ದರೆ ಬೇಗ ಅದು ಇನ್ನೊಂದು ಡಾಗಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಏನಾದರೂ ಆ ಥರ ಇತ್ತು ಅಂದಾಗ ಇನ್ನೊಂದು ಡಾಗ್ನ ಏನಾದರೂ 2-3 ನಾಯಿ ಒಟ್ಟಿಗೆ ಇತ್ತು ಅಂದರೆ ಒಂದು ಡಾಗಿಗೆ ಎಫೆಕ್ಟ್ ಆಗಿದ್ದರೆ ಬೇಗ ಅದನ್ನು ಇನ್ನೊಂದನ್ನು ಐಸೋಲೇಟ್ ಮಾಡಿ. ಸೊ ಇಲ್ಲ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಒಂದಕ್ಕೊಂದಕ್ಕೂ ಕಾಂಟ್ಯಾಕ್ಟ್ ಇರಲೇಬಾರ್ದು. ಅಂದರೆ ಅದ್ರದ್ದು ಫುಡ್ಡು ಬೌಲ್ ಆಗಲಿ, ವಾಟರ್ ಬೌಲ್ ಆಗಲಿ, ಇಲ್ಲ ಬೆಡ್ ಆಗಲಿ, ಇಲ್ಲ ಡಾಗ್ ಇರೋ ಪ್ಲೇಸಲ್ಲಿ ಇನ್ನೊಂದು ಡಾಗ್ ಇರಲೇಬಾರ್ದು. ಆ ಥರ ನೀವು ಕೇರ್ ತಗೋಬೇಕಾಗುತ್ತೆ. ಬೈ ಚಾನ್ಸ್ ಏನಾದರೂ ಅಟ್ಯಾಕ್ ಆಗಿತ್ತು ಅಂದರೆ. ವ್ಯಾಕ್ಸಿನೇಷನ್ ಬಗ್ಗೆ ಹೇಳಬೇಕಂತಂದರೆ, ಪಾರ್ವೋ ವೈರಸ್ ಆಗಲಿ, ರೇಬಿಸ್ ಆಗಲಿ, ಡಿಸ್ಟೆಂಪರ್ ಆಗಲಿ, ಡೆನೋ ವೈರಸ್ ಆಗಲಿ, ಲ್ಯಾಕ್ಟೋಸಿರೋಸಿಸ್ ಆಗಲಿ, ಯಾವುದೇ ವ್ಯಾಕ್ಸಿನೇಷನ್ ಆದ್ರೂ ವೆಟರಿನರಿ ಜೊತೆ ಕಾಂಟ್ಯಾಕ್ಟ್ ಮಾಡಿ ಎಕ್ಸಾಕ್ಟ್ ಡೇಟ್ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಅದನ್ನ ಫಾಲೋ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಮನೆಗೆ ಏನಾದರೂ ಹೊಸ ಪಪ್ಪಿ ತಂದಿತ್ತು ಅಂದರೆ ಫಸ್ಟು ಪ್ರೀವಿಯಸ್ ವ್ಯಾಕ್ಸಿನೇಷನ್ ಹೆಲ್ತ್ ಚೆಕಪ್ದು ಇದ್ದರೆ ಅದನ್ನು ಚೆಕ್ ಮಾಡಿಸಿ. ಡಿವಾರ್ಮಿಂಗ್ ಹಿಸ್ಟ್ರಿ ಚೆಕ್ ಮಾಡಿ. ಆಮೇಲೆ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಮಾಡಿಸ್ಕೊಳ್ಳಿ. ಇದಿಷ್ಟನ್ನು ನೀವು ನೋಡ್ಕೊಳ್ಳೇಬೇಕು. ಪಪ್ಪೀಸ್ಗೆ ಸೀರೀಸ್ ಆಫ್ ವ್ಯಾಕ್ಸಿನೇಷನ್ ಮತ್ತು ಬೂಸ್ಟರ್ ಡೋಸ ಬೇಕಾಗ್ಬೋದು. ಆ ಶೆಡ್ಯೂಲನ್ನು ವೆಟರ್ನರಿಯನ್ ಹೇಳ್ದಂಗೆ ಫಾಲೋ ಮಾಡಿ. ಇನ್ನೊಂದು ವಿಷಯ ಏನಂತಂದರೆ, ಯಾವ ಮೆಡಿಸನ್ ಆಗಲಿ ಏನೇ ಆಗಲಿ ಇಷ್ಟು ಡೋಸ್ ಅಂತ ಡಾಗ್ ವೇಟ್ ಮತ್ತು ಅದ್ರದ್ದು ಕಂಡೀಷನ್ ನೋಡಿಬಿಟ್ಟು ಕೊಡಬೇಕಾಗುತ್ತೆ. ಏನೇ ಒಂದು ಇವಾಗ ಸ್ಟಮಕ್ ಅಪ್ಸೆಟ್ ಆಗಿದೆ ಅಂತ ಹೇಳಿ ನೀವೇ ಒಂದು ಟ್ಯಾಬ್ಲೆಟ್ ತೊಗೊಬಂದು ಕೊಡೋಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಅವತ್ತು ಚೆಕ್ ಮಾಡಿಸಿನೇ ಅದನ್ನ ಕೊಡಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಟಿಕ್ಸ್ ಮತ್ತು ಫ್ಲೀಸ್.
ಇವಾಗ ಏನಾದರೂ ಎಲ್ಲೂ ಹೋಗಲಿಲ್ಲ ಅಂತಂದ್ರೂ ಸೆಕೆಗೇನೂ ಆಗ್ಬೋದು. ಇಲ್ಲ ಏನಾದರೂ ವಾಕಿಂಗ್ ಏನಾದರೂ ಕರ್ಕೊಂಡು ಹೋಗ್ತೀರಾ ಅಂತಂದರೆ ಇವಾಗ ಹುಲ್ಲು ಅಲ್ಲೆಲ್ಲ ಇರುತ್ತಲ್ವ, ಸೊ ಬೇರೆ ನಾಯಿಗಳು ಇಲ್ಲ ಬೇರೆ ಪ್ರಾಣಿಗಳೇನಾದರೂ ಓಡಾಡೋ ಜಾಗದಲ್ಲಿ ಇದ್ದರೆ ಅದನ್ನು ನಿಮ್ಮ ನಾಯಿಗೆ ಒಂದು ಹತ್ತು ಅಂದರೆ ಸಾಕು, ಇಡೀ ಬಾಡಿ ಫುಲ್ ಅದು ಸ್ಪ್ರೆಡ್ ಆಗುತ್ತೆ. ಒಂದೇನಾದ್ರು ಹತ್ತಿತು ಅಂದರೆ ಇಡೀ ನಾಯಿಯಲ್ಲಿರೋ ಬ್ಲಡ್ಡನ್ನೇ ಹಿಡ್ಕೊಂಡ್ಬಿಡುತ್ತೆ ಅದು, ಅಷ್ಟು ದಪ್ಪ ದಪ್ಪ ಇರುತ್ತೆ ಅದು. ಮತ್ತು ನಾವು ಕೈಯಲ್ಲಿ ಏನಾದರೂ ಕೀಳಕ್ಕೆ ಹೋದ್ರೂ ಅದು ಕೀಳಬಾರ್ದು. ಆ್ಯಕ್ಚುಲಿ ಕಿತ್ತರೆ ವಿಷಕಾರಕ ಅಂತಲೇ ಹೇಳ್ಬೋದು. ಜ್ವರ ಸಹ ಬರುತ್ತೆ ಅದರಿಂದ. ಅದು ಆ್ಯಕ್ಚುಲಿ ಸಿವಿಯರ್ ಆಗುತ್ತೆ. ನಾವೇನಾದರೂ ಜಾಸ್ತಿ ಹತ್ರ ಕಿತ್ತು ಇಲ್ಲ ಅದನ್ನ ನೆಗ್ಲೆಕ್ಟ್ ಮಾಡಿ ಹಾಗೆ ಬಿಟ್ಟು ಅಂದ್ರೂ ಡಾಗ್ ಹೆಲ್ತು ಸಿವಿಯರ್ ಆಗುತ್ತೆ. ಈ ಪಪ್ಪಿ ಸಡನ್ಲಿ ಸೈಲೆಂಟ್ ಆಗೋದು. ಮತ್ತು ಆ್ಯಕ್ಚುಲಿ ನಮ್ಮ ವೆಟರ್ನರಿ ಹೇಳಿದ್ರು ಪಾರ್ವೋ ಟೈಮಲ್ಲಿ ಆ್ಯಕ್ಚುಲಿ ಆ ಥರ ಏನಾದರೂ ಇದೇ ಅಟ್ಯಾಕ್ ಆಗಿದೆ ಅಂತ ಅಂದಾಗ ಆ್ಯಕ್ಚುಲಿ ಡಾಗೀಸು ಕಾಲನ್ನು ಎತ್ಕೊಂಡು ನಡೆಯುವಂಥದ್ದು, ಸ್ವಲ್ಪ ಅಂದರೆ ಕುಂಟ್ಕೊಂಡು ನಡೆಯೋ ಥರ ಇರುತ್ತೆ ಅಂತ ಎಲ್ಲ ಸಿಂಟಮ್ಸ್ ಹೇಳ್ಕೊಟ್ಟಿದ್ರು ಅವರು. ಕ್ಲೀನ್ಲಿನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಏನು ಗೊತ್ತಿದೆ ಅದನ್ನ ನಾನು ನಿಮಗೆ ಹೇಳ್ತಿದ್ದೀನಿ. ಅದು ತಪ್ಪಿದ್ರೆ ಸಾರಿ. ಏನು ನಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಏನಾಗಿತ್ತು, ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಅದನ್ನಷ್ಟೇ ನಾನಿಲ್ಲಿ ಶೇರ್ ಮಾಡ್ತಿರೋದು. ಇದರಲ್ಲಿ ಪಾರ್ವೋ ವೈರಸ್ ಥರನೇ ಇನ್ನೂ ಬೇರೆ ಬೇರೆ ವೈರಸ್ಗಳಿರುತ್ತೆ, ಅದ್ರ ಬಗ್ಗೆನೂ ಕೇರ್ ತಗೋಬೇಕಾಗುತ್ತೆ. ಅಂದರೆ ಪಾರ್ವೋ, ಡಿಸ್ಟೆಂಪರ್, ರೇಬಿಸ್, ವಾರ್ಮ್ ಇನ್ಫೆಕ್ಷನ್ನು, ಟಿಕ್ ಡಿಸೀಸ್. ಈಗ ಫಸ್ಟು ಒಂದು ಪ್ರಾಬ್ಲಮ್ ಅಂತಂದರೆ ಡಿಸ್ಟೆಂಪರಲ್ಲಿ ಫೀವರ್ ಇರುತ್ತೆ, ಐಸ್ ನೋಸಲ್ಲಿ ಡಿಸ್ಚಾರ್ಜ್ ಇರುತ್ತೆ, ಕಾಫ್ ಇರುತ್ತೆ, ಡಯೇರಿಯಾ ಇರುತ್ತೆ, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಸಹ ಇರ್ಬೋದು. ಇದೆಲ್ಲ ಸಿಂಟಮ್ಸನ್ನು ಅಂದರೆ ನನಗೆ ಎಷ್ಟು ತಿಳ್ಕೊಂಡಿದ್ದೀನಿ ಅದರಲ್ಲಿ ನಾನು ಹೇಳ್ತಿದ್ದೀನಿ. ಎಕ್ಸಾಕ್ಟಾಗಿ ಇದೇ ಇರುತ್ತೆ, ಇದಿದ್ರೆ ಇದೇ ಅಂತ ನಾನು ಹೇಳ್ತಿಲ್ಲ. ಸೊ ಕಾಮನ್ ಪೀಪಲ್ ಎಷ್ಟು ತಿಳ್ಕೊಂಡಿರ್ತಾರೋ ನಾನು ಅಷ್ಟು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಎಕ್ಸಾಕ್ಟಾಗಿ ಎಲ್ಲ ನಾಲೆಡ್ಜ್ ಬೇಕು, ಇಲ್ಲ ಕರೆಕ್ಟಾಗಿ ತಿಳ್ಕೊಬೇಕು ಅಂತಿದ್ರೆ ನೀವು ಕ್ಲಿನಿಕಲ್ಲಿ ಹೋಗಿ ತಿಳ್ಕೊಂಡ್ರೆ ಬೆಟರ್. ಇನ್ನು ಪಾರ್ವೋ ವೈರಸ್ ಬಂದು ನಾನು ಆವಾಗಲೇ ಹೇಳಿದ್ದೀನಲ್ಲ, ಪಾರ್ವೋ ವೈರಸಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟೈಮ್ ಇರೋದಿಲ್ಲ. ಫಸ್ಟ್ 1 or 2 ಡೇಸಲ್ಲೇ ನಾವು ನೆಗ್ಲೆಕ್ಟ್ ಮಾಡದೆ ಕರ್ಕೊಂಡು ಹೋಗಬೇಕು. ಸೊ ನನ್ನ ಕಣ್ಣೆದ್ರೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾನು ಹೇಳ್ತಿರೋದು, ಒಂದಿನ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಹೆಚ್ಚು, ಅದಕ್ಕಿಂತ ಮೀರಿ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಮಗೆ ಗೋಲ್ಡನ್ ಪೀರಿಯಡ್ ಅಂತಲೇ ಹೇಳ್ಬೋದು ಅದು. ಸೊ ಒಂದಿನ ನಮಗೇನಾದ್ರು ಆ ಥರ ಸಿಂಪ್ಟಮ್ಸ್ ಕಾಣ್ತು ಅಂದಾಗ ಯಾವುದಕ್ಕೂ ಹೋದ್ರೆ ನಾವು ಏನು ಕಳ್ಕೊಳ್ತೀವಿ ಏನಿಲ್ಲ. ಸೊ ಒಂದಿನ ನಮ್ಗೆ ಆ ಥರ ಸಿಂಪ್ಟಮ್ಸ್ ಕಾಣ್ತು ಅಂದಾಗ ಹೋಗಿ ತೋರಿಸ್ಕೊಂಡು ಬಂದ್ಬಿಡಿ ದಯವಿಟ್ಟು. ರೇಬಿಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಬೇಕಂತಲೇ ಇಲ್ಲ, ಪ್ರತಿಯೊಬ್ಬರಿಗೂ ರೇಬಿಸ್ ಬಗ್ಗೆ ಗೊತ್ತಿರುತ್ತೆ. ಟಿಕ್ಸ್ ಪ್ರಾಬ್ಲಮ್. ಸೊ ಟಿಕ್ಸಿಗೆ ಬಂದು ನಾವು ಇಂಜೆಕ್ಷನ್ ಕೊಡಿಸಿದ್ವಿ, ಸೊ ಅದು ಸಾಲ್ವ್ ಆಯಿತು. ಆಮೇಲೆ ಅಂತಂದರೆ ನೀಮ್ ಆಯಿಲ್ ಯೂಸ್ ಮಾಡ್ಬೋದು. ನೀಮ್ ಆಯಿಲ್ ಯೂಸ್ ಮಾಡಿದ್ರೂ ಕೆಲವೊಂದು ಸತಿ ಹೋಗುತ್ತೆ, ಅದು ಉದುರೋಗುತ್ತೆ. ಬಟ್ ದೊಡ್ಡದು ತುಂಬ ಜಾಸ್ತಿ ಆಗಿತ್ತು ಅಂದರೆ ನೀವು ಕ್ಲಿನಿಕ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಬೆಟರ್. ಬಿಕಾಸ್ ಅದು ಸಹ ಡಾಗ್ದು ಜೀವನೇ ತೆಗೆಯುತ್ತೆ, ಅದು ಸಹ ನೆಗ್ಲೆಕ್ಟೇ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಎಕ್ಸ್ಪೀರಿಯೆನ್ಸಿಂದ ನಾವು ಹೇಳೋದಾದರೆ, ಏನೇ ಒಂದು ಸಿಂಪ್ಟಮ್ಸ್ ಕಂಡ್ರೂ ಇದಾಗಿರ್ಬೋದು ಅದಾಗಿರ್ಬೋದು ಅದರಿಂದ ಇದಾಗಿರ್ಬೋದು ಅಂತ ನಮಗೆ ನಾವೇ ಅಂದ್ಕೊಂಡು ನಮಗೆ ನಾವೇ ಟ್ರೀಟ್ಮೆಂಟ್ ಕೊಡೋ ಬದಲು ಏನೇ ಆಗಿದ್ರೂ ಒಂದಿನ ನೋಡಿ, ಇವಾಗ ಬೈ ಚಾನ್ಸ್ ಈ ಥರ ಫುಡ್ ರಿಲೇಟೆಡ್ ಏನಾದರೂ ಇವಾಗ ಅದು ಯಾವಾಗಲೂ ತಿಂತಿರೋ ಫುಡ್ಡು ನಾವು ಕೊಟ್ಟಿಲ್ಲ ಅಂತ ಹೇಳಿದಾಗ ಒಂದಿನ ಊಟ ಸ್ಟಾಪ್ ಮಾಡೋದು ಅದೇ ಬೇರೆ ಥರ. ಕಂಟಿನ್ಯೂಸ್ ಆಗಿ 1 or 2 ಡೇಸ್ ಅದನ್ನೇ ಕಂಟಿನ್ಯೂ ಮಾಡೋದು, ಇಲ್ಲ ಅದಕ್ಕೆ ಇಷ್ಟವಾಗಿರೋಂಥ ಫುಡ್ನ ಕೊಟ್ಟರು ಅದು ತಿಂದಿಲ್ಲ ಅಂತಂದರೆ ಡೆಫಿನೆಟ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತಲೇ ಅರ್ಥ. ಏನೇ ಇದ್ರೂ ಈ ಡಯೇರಿಯಾ, ವಾಮಿಟಿಂಗು, ನಿಶಕ್ತಿ, ಈ ಅಬ್ನಾರ್ಮಲ್ ಬಿಹೇವಿಯರ್ ಏನೇ ಕಂಡ್ರೂ ನೆಗ್ಲೆಕ್ಟೇ ಮಾಡೋಕ್ಕೆ ಹೋಗ್ಬೇಡಿ. ಪೆಟ್ ಪೇರೆಂಟ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಕರ್ಕೊಂಡು ಹೋಗಿ, ನಾವು ಮಾಡಿರೋ ತಪ್ಪನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಾವಿವಾಗ ಇರೋ ಒಬ್ಳಿಗೆ ಏನು ವ್ಯಾಕ್ಸಿನೇಷನ್ ಮಾಡಿಸ್ತಿದ್ದೀವಿ. ನಮ್ಗೆ ಏನೇನು ಕೇರ್ ತಗೋಬೇಕು ನಾವು ಕೇರ್ ತೊಗೊಂಡು ನೋಡ್ಕೊಳ್ತಾ ಇದ್ದೀವಿ. ನಾವು ಏನೇ ಮಾಡಿದ್ರೂ ಇವಾಗ ಕಳ್ಕೊಂಡಿರೋಳನ್ನ ಪುನಃ ನಾವು ಪಡ್ಕೊಳ್ಳೋಕ್ಕಾಗಲ್ಲ. ಏನೇ ಇದ್ರೂ ಮಾತಾಡ್ಬೋದು ಅಷ್ಟೇ, ನಾವು ಹಾಗೆ ಮಾಡ್ಬೋದಿತ್ತು ಹೀಗೆ ಮಾಡ್ಬೋದಿತ್ತು ಅಂತ. ಸೊ ಇವಾಗ ಆಗಿರೋದ್ರಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಂದರೆ, ಕೇರ್ ತಗೊಳ್ಳೋದಕ್ಕಿಂತ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ. ನಾಲೆಡ್ಜ್ ಇಟ್ಕೊಂಡು ನಾವು ಮುಂದುವರಿಯೋದು ಬೆಟರ್. ಡಿಸೀಸ್ ಬಂದ ಮೇಲೇ ನಾವು ಸಾಧಾರಣ ನಾಲೆಡ್ಜ್ ತಗೊಳ್ತೀವಿ, ಅದಕ್ಕಿಂತ ಮುಂಚೆನೇ ನಾವು ಇಟ್ಕೊಂಡ್ರೆ ಆ ಥರ ಬರೆದಿರೋದಂಗೆ ನೋಡ್ಕೋಬೋದು. ನಮ್ಮ ಪೆಟ್ಸು ನಮ್ಮ ರೆಸ್ಪಾನ್ಸಿಬಿಲಿಟಿ.
ಅದು ನಮಗೆ ಅನ್ಕಂಡೀಷ್ನಲ್ ಲವ್ ಕೊಡುತ್ತೆ. ಸೊ ನಾವು ಅವ್ರಿಗೆ ಪ್ರೀತಿ ಕೊಡಬೇಕು, ಕೇರ್ ಕೊಡಬೇಕು, ಅದು ಹೆಲ್ತ್ ಬಗ್ಗೆ ಕಾಳಜಿ ಮಾಡಬೇಕು, ವ್ಯಾಕ್ಸಿನೇಷನ್ ಮಾಡಬೇಕು, ಕ್ಲೀನ್ ಎನ್ವೈರ್ಮೆಂಟ್ ಕೊಡಬೇಕು. ನಮ್ಮ ನಾಯಿನ ಕಳ್ಕೊಂಡಿರೋ ನೋವು ನಮ್ಗೆ ಇನ್ನೂ ಇದೆ. ಬಟ್ ನಮಗಾಗಿರೋ ಎಕ್ಸ್ಪೀರಿಯೆನ್ಸಿಂದ ಬೇರೆಯವ್ರಿಗೆ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಬಾರ್ದು ಅಂತ ಅಂದ್ಕೊಳ್ತೀನಿ. ಕೇಳಿರೋದ್ರಲ್ಲಿ ಏನೋ ಎಷ್ಟೊಂದು ಜನರಿಗೆ ಪಾರ್ವೋ ಅಂತಂದರೆ ಗೊತ್ತಿಲ್ಲದೆ ಇರೋರು ಇದ್ದಾರೆ. ಯಾಕಂದರೆ ನಮಗೂ ಗೊತ್ತಿರಲಿಲ್ಲ ಏನು. ನಾರ್ಮಲಾಗಿ ಇಂಡೀಸ್ಗೆ ಜಾಸ್ತಿ ಏನು ಈ ಥರ ಅಂದರೆ ಬ್ರೀಡ್ ನಾಯಿಗಳಿಗೂ ಇಂಡೀಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಬ್ರೀಡ್ ಆದರೆ ಜಾಸ್ತಿ ಕೇರ್ ಮಾಡಬೇಕು ಅದನ್ನು. ಜಾಸ್ತಿ ಅಂದರೆ ಸಾಧಾರಣ ನಮ್ಮ ಇಂಡೀಸ್ಗೆ ಬರ್ದಿರೋದೆಲ್ಲ ಅದಕ್ಕೆ ಬರುತ್ತೆ ಆ ಥರ. ಸೊ ಇಂಡೀಸ್ ಅಂದರೆ ಏನೂ ಬರಲ್ಲ, ಅದು ಹೆಂಗಿದ್ರೂ ಉಳ್ಕೊಳ್ಳುತ್ತೆ, ಆ ಥರ ನಮ್ಮ ತಲೆಯಲ್ಲಿರುತ್ತೆ. ನಮ್ಮ ಮನೇಲಿ ಇದ್ದಿದ್ದು 2 ಇಂಡೀಸ್ಗೆ. ಸೊ ನಾವು ಆ ಥರನೇ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಿ. ಪ್ರತಿಯೊಂದು ನಾಯಿಗಳು ಒಂದೇ. ಇವಾಗ ಬೇರೆ ಅಂದರೆ ಇವಾಗ ರೋಡಲ್ಲಿ ಇದ್ದಾಗ ಅದು ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರುತ್ತೆ. ಮೇನ್ ಸಿವಿಯರ್ ಪ್ರಾಬ್ಲಮ್ ಬರುತ್ತೆ, ಬಟ್ ಕೆಲವೊಂದು ಇದಕ್ಕೆಲ್ಲ ಅಡ್ಜಸ್ಟ್ ಆಗಿರುತ್ತೆ. ನಾವು ಮನೇಲಿ ಸಾಕ್ತೀವಿ ಅಂದಾಗ ಜಾಸ್ತಿ ಕೇರ್ ತಗೋಬೇಕಾಗುತ್ತೆ. ನಿಮ್ಮ ಮನೇಲೂ ಸಹ ಡಾಗ್ಸ್ ಇದ್ದರೆ ಡಾಗ್ ಲವರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಈ ಇನ್ಫಾರ್ಮೇಷನ್ ಒಂದು ದೊಡ್ಡ ಸೀರಿಯಸ್ ಸಿಚುವೇಶನನ್ನು ಅರ್ಲಿಯಾಗಿ ಸಾಲ್ವ್ ಮಾಡಲಿಕ್ಕೆ, ಕಂಡುಹಿಡಿಯಲಿಕ್ಕೆ ಹೆಲ್ಪ್ ಮಾಡ್ತು ಅಂದರೆ ಅದೇ ಈ ವಿಡಿಯೋ ಮಾಡಿದ್ದಕ್ಕೆ ರೀಸನ್. ನಿಮ್ಮ ಡಾಗ್ ಹೆಸರೇನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನೆ ಮಗಳ ಹೆಸರು ಜೂಲಿ, ಮುಂಚೆ ಇದ್ದವಳ ಹೆಸರು ರೂಬಿ. ಈ ಥರ ವೆರೈಟೀಸ್ ಆಫ್ ವೀಡಿಯೋಸ್ನ ನೋಡಬೇಕಂತಂದರೆ ನೆಕ್ಸ್ಟ್ ಇನ್ ಬಿಯಾಂಡ್ ವಿಕೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡಿ. ನಿಮ್ಮ ಮನೆಯಲ್ಲೂ ನಾಯಿಗಳಿದ್ದರೆ, ಪೆಟ್ಸ್ ಇದ್ದರೆ ನೀವು ಹೇಗೆಲ್ಲ ನೋಡ್ಕೋತೀರಾ, ಏನು ಕೇರ್ ತಗೋತೀರಾ. ಮತ್ತು ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಸಾರಿ. ನನಗೆ ಎಷ್ಟು ವಿಷಯ ಗೊತ್ತಿದೆ ಅದನ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮಿಂದಲೂ ನಾನೇನಾದರೂ ಕಲೀಲಿದ್ದೀನಿ, ನನಗೂ ಹೇಳ್ಕೊಡಿ. ಕೇರ್ ಬಗ್ಗೆ ಏನಾದರೂ ಸಜೆಷನ್ ಕೊಡೋಂಗಿದ್ರೆ ನನಗೆ ಕೊಡಿ, ಕಮೆಂಟ್ ಮಾಡಿ. ನಿಮ್ಮ ಡಾಗ್ ಫೋಟೋಸ್ ಇದ್ದರೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ. ಇವಾಗಾಗಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ನನ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಸರಿ ಮಾಡ್ಕೊಳ್ಳೋಕ್ಕಿದ್ರೆ ಎಲ್ಲನೂ ನನಗೆ ಹೇಳಿ, ನಾನು ಸರಿ ಮಾಡ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ಸ್ ಆ್ಯಂಡ್ ಟೇಕ್ ಕೇರ್ ಆಫ್ ಯೋರ್ ಪೆಟ್ಸ್. ಥ್ಯಾಂಕ್ ಯು.